ಆಗುತ್ತೆ. ನಾನು ಫೇಶಿಯಲ್ ನೋಡಿ ಫೇಸ್ ಪ್ಯಾಕ್ ಹಾಕಿದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ಸುಮಾ. ಇವತ್ತು ನಾನು ಮನೆಯಲ್ಲೇ ಫೇಶಿಯಲ್ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಅದು ಮನೆಯಲ್ಲಿರೋ ಪದಾರ್ಥದಿಂದನೇ ಹೇಗ್ ಫೇಶಿಯಲ್ ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ. ಅದು ಪೊಟೊಟೊ ಫೇಶಿಯಲ್. ಪೊಟೊಟೊ ಫೇಶಿಯಲ್ಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳಿದ್ರೆ, ಪೊಟೊಟೊ ಈ ತರ ರುಬ್ಕೋಬೇಕಾಗಿರತ್ತೆ. ಚಿಕ್ಕದಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಪೊಟೊಟೊನ. ನೆಕ್ಸ್ಟ್ ಬಂದ್ಬಿಟ್ಟು ಪೊಟೊಟೊ ಮತ್ತೆ ಇದ್ರ ಜೊತೆಗೆ ಒಂದು ರಾ ಮಿಲ್ಕ್ ತಗೋಬೇಕಾಗತ್ತೆ, ಅಕ್ಕಿ ಹಿಟ್ಟು ತಗೊಬೇಕಾಗತ್ತೆ, ಇದ್ರ ಜೊತೆಗೆ ಕಡಲೆ ಹಿಟ್ಟು, ಅಲೋವೆರಾ ಜೆಲ್. ಇದು ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಹೇಗೆ ಮಾಡ್ಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬೇಕಿದ್ರೆ ಒಂದು ಕ್ಲಾತ್ ಇಟ್ಕೋಬೇಕಾಗತ್ತೆ. ಬೇಕು ಅಂತ ಹೇಳಿದ್ರೆ ಒಂದು ಬ್ರಷ್ ಯೂಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ನೀರ್ ತಗೋಬೇಕಾಗುತ್ತೆ. ಅಂದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೇಕಾಗತ್ತೆ. ಅದು ಯಾವ ತರ ನಾನು ಯೂಸ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ನೋಡಿ. ಪೊಟೊಟೊ ಹಾಕೋಬೇಕಾಗತ್ತೆ. ಪೊಟೊಟೊ ಹಾಕೊಂಡು ಇದ್ರ ಜೊತೆಗೆ ಸ್ವಲ್ಪ ಮಿಲ್ಕ್ ಯೂಸ್ ಬೇಕು ಅಂತ ಹೇಳಿದ್ರೆ ಇದೇನು ಯೂಸ್ ಮಾಡಿಲ್ಲ ಅಂದ್ರೆ ನಡೆಯುತ್ತೆ. ಜಸ್ಟ್ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದು ಒಂದು 5 ನಿಮಿಷ ಬಂದ್ಬಿಟ್ಟು ಮಸಾಜ್ ಮಾಡ್ಕೋಬೇಕಾಗತ್ತೆ. ಇದು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನ್ ಯೂಸ್ಫುಲ್ ಆಗುತ್ತೆ, ಇದು ಮಸಾಜ್ ಸಿಂಪಲ್ ಆಗಿ ಮಸಾಜ್ ಮಾಡ್ಬೇಕಾಗತ್ತೆ. ಜಸ್ಟ್ ಜೆಂಟಲ್ ಮಸಾಜ್. ಇದು ಕ್ಲೆನ್ಸಿಂಗು ಸ್ಟಾರ್ಟ್ ಬಂದ್ಬಿಟ್ಟು ನಾವು ಆಕ್ಚುಲಿ ಇದಕ್ಕೆ ಕ್ಲೆನ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಕ್ಲೆನ್ಸಿಂಗ್ ಮಾಡ್ಬೇಕಾಗತ್ತೆ. ಇದು ಕ್ಲೆನ್ಸ್ ಬಂದ್ಬಿಟ್ಟು ಜಸ್ಟ್ ಒಂದು 5 ಮಿನಿಟ್ಸ್ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಈ ಕ್ಲೆನ್ಸ್ ಆದ್ಮೇಲೆ ಜಸ್ಟ್ ಜೆಂಟಲ್ ಮಸಾಜ್, ಜಸ್ಟ್ ಸಿಂಪಲ್ ಆಗಿ ಈ ತರ ಮಸಾಜ್ ಮಾಡ್ಕೊಬಿಟ್ಬಿಟ್ಟು ಜಸ್ಟ್ ಒಂದು ವೆಟ್ ಕ್ಲಾತ್ ಇರತ್ತೆ ಮಾಡೋದ್ರಿಂದ ಏನ್ ಯೂಸ್ಫುಲ್ ಇರುತ್ತೆ ಎಲ್ಲ ಇರತ್ತಲ್ವಾ, ಅದೆಲ್ಲ ಕ್ಲಿಯರ್ ಆಗುತ್ತೆ ಕ್ಲೆನ್ಸಿಂಗ್ ಮಾಡೋದ್ರಿಂದ. ಬಟ್ ಮತ್ತೆ ಪೊಟೊಟೊ ಪೇಸ್ಟ್ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೇಕಾಗತ್ತೆ. ಅಕ್ಕಿ ಹಿಟ್ಟು, ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಕಿ ಹಿಟ್ಟು, ಇವೆರಡನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ಏನ್ ಯೂಸ್ಫುಲ್ ಇರುತ್ತೆ ಅಂತ ಹೇಳಿದ್ರೆ, ನೋಡಿ ಸ್ಕ್ರಬ್ಬಿಂಗು ಈ ಪೋರ್ಷನ್ ಅಲ್ಲಿ ಈ ತರ ಮಾಡ್ಕೋಬೇಕಾಗತ್ತೆ, ಮತ್ತೆ ಹೀಗ್ ಮಾಡ್ಬೇಕಾಗತ್ತೆ, ಮತ್ತೆ ಹೀಗ್ ಮಾಡ್ಬೇಕಾಗತ್ತೆ. ಈ ತರ ಒಂದೊಂದು ಸ್ಟೆಪ್ ಅನ್ನು ಮಾಡ್ಕೋಬೇಕಾಗತ್ತೆ. ಸ್ಕ್ರಬ್ ಮಾಡೋದ್ರಿಂದ ಏನ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ಡೆಡ್ ಸರ್ಕಲ್ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತೆ ವೈಟ್ ಪ್ಯಾಚಸ್ ಇತ್ತು ಅಂತ ಹೇಳಿದ್ರೆ ವೈಟ್ ಪ್ಯಾಚಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಇದರಿಂದ ಸ್ಕಿನ್ ಸ್ವಲ್ಪ ಸ್ಮೂತ್ನೆಸ್ ಆಗುತ್ತೆ. ಹಾಗಾಗಿ ಬಂದ್ಬಿಟ್ಟು ನೀವು ಸ್ಕ್ರಬ್ ಇಂದ ತುಂಬಾನೇ ಯೂಸ್ಫುಲ್. ಮತ್ತೆ ಬ್ಲಡ್ ಎಲ್ಲ ಕ್ಲೀನ್ ಆಗಿ ಸರ್ಕ್ಯುಲೇಟ್ ಆಗುತ್ತೆ. ಹಾಗಾಗಿ ಬಂದ್ಬಿಟ್ಟು ಸ್ಕ್ರಬ್ ವೀಕ್ಲಿ ಒಂದ್ಸರಿ ಮಾಡ್ಕೊಂಡ್ರೆ ಏನ್ ಅನ್ಸಲ್ಲ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜೆಲ್. ಓಕೆನಾ, ಜೆಲ್ ಯೂಸ್ ಮಾಡ್ಬೇಕಾಗತ್ತೆ. ಜೆಲ್ಲಿಗೂ ಅಷ್ಟೇನೆ ಜಸ್ಟ್ ಪೊಟೊಟೊ ಜ್ಯೂಸ್ ಬೇಕಾಗತ್ತೆ. ಮತ್ತೆ ಅಲೋವೆರಾ ಜೆಲ್ ಯೂಸ್ ಮಾಡ್ಬೇಕಾಗತ್ತೆ. ನೋಡಿ ಸ್ವಲ್ಪ ಅಲೋವೆರಾ ಜೆಲ್ಲು. ನೆಕ್ಸ್ಟ್ ಬಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕೋಬೇಕಾಗತ್ತೆ. ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ, ಜಸ್ಟ್ ಚೆನ್ನಾಗಿ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪೇಸ್ಟ್ ಮಾಡ್ಕೊಂಡು ಜಸ್ಟ್ ಈಗಂತ ಹೇಳಿದ್ರೆ ಇದೇನ್ ಮನೆಯಲ್ಲೇ ಸಿಗತ್ತೆ ಅಲ್ವಾ, ಮನೆಯಲ್ಲೇನೆ ಬಂದ್ಬಿಟ್ಟು ಪೊಟೊಟೊ ಇರತ್ತೆ, ಅಲೋವೆರಾ ಜೆಲ್ ಎಲ್ಲ ಪಾಟಿಗೆಲ್ಲ ಹಾಕೊಂಡಿರ್ತೀರಾ. ಮತ್ತೆ ಅಕ್ಕಿ ಹಿಟ್ಟಂತೂ ಮನೇಲೆ ಇರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ನೀವು ತಗೊಂಡು ಆರಾಮ್ಸೆ ಯೂಸ್ ಮಾಡ್ಕೋಬಹುದು. ಬಟ್ ವೀಕ್ಲಿ ಒಂದ್ಸರಿ ಮಾಡ್ಕೊಂಡ್ರೆ ನಿಮ್ಗೆ ಏನಾದ್ರೂ ಸ್ಕಿನ್ ಡಾರ್ಕ್ ಸರ್ಕಲ್, ಮತ್ತೆ ಪಿಂಪಲ್ಸ್, ಮತ್ತೆ ಪಿಗ್ಮೆಂಟೇಶನ್ ಏನೇ ಇತ್ತು ಅಂತ ಹೇಳಿದ್ರು ಎಲ್ಲ ರಿಮೂವ್ ಆಗುತ್ತೆ. ಇದರಿಂದ ತುಂಬಾನೇ ಯೂಸ್ಫುಲ್ ಆಗುತ್ತೆ. ವೀಕ್ಲಿ ಒಂದ್ಸರಿ ಈಗ ನಾವೆಲ್ಲ ಡಸ್ಟಿಗೆಲ್ಲ ಹೋಗ್ತಾ ಇರ್ತೀವಿ, ನಮಗೆ ಅದರಿಂದ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಮತ್ತೆ ನಮ್ಮ ಸ್ಕಿನ್ ಫೇಸ್ ಪ್ಯಾಕ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಫೇಸ್ ಪ್ಯಾಕ್ ಬಂದ್ಬಿಟ್ಟು ಪೇಸ್ಟ್, ಮತ್ತೆ ಬಂದ್ಬಿಟ್ಟು ಒಂದು ಕಡಲೆ ಹಿಟ್ಟು, ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪೇಸ್ಟ್ ಮಾಡ್ಕೊಂಡು ಇದು ಫೇಸ್ ಪ್ಯಾಕ್ ಈ ತರ ಹಾಕೊಂಡು ಇದು ಒಂದು 30 ಮಿನಿಟ್ಸ್ ಇರುತ್ತೆ. ಬಟ್ ಫೇಸ್ ಪ್ಯಾಕ್ ಇಂದ ಏನೆಲ್ಲ ಯೂಸ್ಫುಲ್ ಇರುತ್ತೆ ಅಂತ ಹೇಳಿದ್ರೆ, ಫೇಸ್ ಪ್ಯಾಕ್ ಇಂದ ಇದರಿಂದ ವೀಕ್ಲಿ 1 ಟೈಮ್ ಮಾಡ್ಕೋಬೇಕಾಗತ್ತೆ ಈ ಫೇಸ್ ಪ್ಯಾಕ್ ನ. ಮತ್ತೆ ನೀವು 1 ಟೈಮ್ ಮಾಡ್ಕೊಂಡು ಚೆನ್ನಾಗಾಗಿಲ್ಲ ಅಂತ ಹೇಳಿದ್ರೆ ಅದು ಇದಿರಲ್ಲ. ಇಷ್ಟೊಂದೆಲ್ಲ ಫೇಸ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಫೇಶಿಯಲ್ ನೋಡಿ ಮುಗ್ದಿದೆ. ನಾನು ನ್ಯಾಚುರಲ್ ಆಗಿ ಫೇಶಿಯಲ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಮನೆಯಲ್ಲೇನೆ ಏನೇನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಫೇಶಿಯಲ್ ಮಾಡಿದ್ದೀನಿ. ನಿಮಗೂನು ಏನಾದ್ರೂ ಈ ಫೇಶಿಯಲ್ ಏನಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.